ಹಾಂ ಇಷ್ಟೇ ಬೇಕಾಗಿರೋದು. ಈರುಳ್ಳಿ ಈರುಳ್ಳಿ, ನಿಧಾನಕ್ಕಿತ್ತು. ಪುದೀನ ತಾನೇ ಅದು. ಪುದೀನನ ನಮಗೆ ಜಾಸ್ತಿ ಎಣ್ಣೆ ಬೇಡ, ನಮ್ಮ ಮನೇಲಿ ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ. ಮರ್ತ್ಬಿಟ್ಟನೆ ಗೈಸ್, ಇದು ನೀರು ಹಾಕಿದ್ಮೇಲೆ ಉಪ್ಪು ಹಾಕದ. ನೀನ್ ಹಾಕ್ಬೇಡ ಗುರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಏನು ಈ ಥರ ಎಲ್ಲ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸಾರಿ, ಕುಕಿಂಗ್ ಚಾಲೆಂಜ್ ಅಲ್ಲ, ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಅಡುಗೆ ಮಾಡ್ತಾ ಇರೋದು ದಿ ಫೇಮಸ್ ರವೀಂದ್ರ. ಅಲ್ಲಿ ಟೇಬಲ್ ಸುಟ್ಟೋಯ್ತಾಯ್ತು. ಹಾಗೆ ಇದನ್ನ ಹೇಳ್ಕೊಡ್ತಾ ಇರೋರು ನಿಖಿಲ್ ರವೀಂದ್ರ. ಚಡನ್ ಮಧು ಮೇಡಮ್ ಅವರು ಎಂಟ್ರಿ ಆಗ್ತಾ ಇದಾರೆ. ಹೋಗಿ 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 ಹೋಗಿ. ಸೊ ಗ್ಯಾಸ್ ಇಲ್ಲ. ಫಸ್ಟ್ ಈರುಳ್ಳಿ ಕಟ್ ಮಾಡಿ. ಓ, ಈ ತರ ನಾನೇ ಎಲ್ಲ ಮಾಡಬೇಕು. ಏನು ಮಾಡ, ಸಿಂಪಲ್ ಇದು ಬಿರಿಯಾನಿ. ಓಕೆ, ಸಿಂಪಲ್ ರೆಸಿಪಿ ಹೇಳ್ಕೊಡ್ತಾ ಇದ್ದಾರಂತೆ. ಬಿರಿಯಾನಿ ಮಾಡ್ತಾ ಇರೋದು ನಾನು. ಇದು ಫುಲ್ ಹೇಳ್ಕೊಡ್ತಾ ಇರೋರು ನಿಖಿಲ್ ರವೀಂದ್ರ ಅವರು. ಸೊ ಈಸಿಯಾಗಿರುತ್ತಂತೆ, ನೀವು ಟ್ರೈ ಮಾಡ್ಕೊಂಡು ತಿನ್ನಿ ಗೈಸ್. ಯಾವ ಥರ ಉದ್ದುದ್ದಕ್ಕ ಸಣ್ಣ ಸಣ್ಣಕ್ಕ ಉದ್ದುದಕ್ಕೆ ಹಂಗೆ ದಪ್ಪ ಕಟ್ ಮಾಡಬಾರ್ದು. ಹಂಗಾರೆ ನಿಧಾನಕ್ಕೆ ಸಣ್ಣ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡೋಕಂಟ ಟೈಮ್ ಆಗೋಯ್ತದೆ. ಹೆಲ್ಪ್ ಮಾಡ್ತಾರೆ, ಆದರೆ ಮಾಡೋದು ಅಡುಗೆ ನಾನೇ ಗೈಸ್. ಆಯ್ತು ಇರು. ಆಯಿತು ಗೈಸ್. ಡಿಪ್ರೆಷನ್. ಈರುಳ್ಳಿ ಕಟ್ ಮಾಡಾಯಿತು. ನೆಕ್ಸ್ಟ್ ಒಂದು ಟೊಮೊಟೊ ಕಟ್ ಮಾಡ್ಕೋಬೇಕು. ಕುಡಿ, ಮಾಡ್ತೀನಿ. ಪರವಾಗಿಲ್ಲ. ಇಂಥ ಅಣ್ಣ ಸಿಗಬೇಕು ಗೈಸ್. ಏನೂ ಮಾಡೋಕ್ಕೆ ಬಿಡಲ್ಲ ನನಗೆ. ಏನು ನೀನೇ ಮಾಡ್ಬೇಕು ಇವಾಗ. ಲೇಟ್ ಆಯ್ತದ ವಿಡಿಯೋ ಅಂತ. ಎಲ್ಲ ಈಸಿ ಆಗುತ್ತೆ ತಾನೇ. ಸಿಕ್ಕಾಪಟ್ಟೆ ಈಸಿ ಅಂತೆ. ಸೊ ನೀವು ನಾರ್ಮಲ್ ಗ್ರೀನ್ ಬಿರಿಯಾನಿ ಮಾಡ್ತೀಯಲ್ಲ, ಆ ಥರನಾ? ಅದೇ ಥರನೇ. ಓಕೆ, ಗ್ರೀನ್ ಬಿರಿಯಾನಿ ಇವತ್ತು ನಮ್ಮ ಮನೇಲಿ ತಿಂದಾಕ್ಬಿಡೋದೆ. ಹಾಂ ಇಷ್ಟೇ ಬೇಕಾಗಿರೋದು. ಈರುಳ್ಳಿ ನಿಧಾನಕ್ಕಿತ್ತು. ಹಾಂ, ಎಷ್ಟು ಈರುಳ್ಳಿ ಹಾಕೊಂಡಿದ್ಯಾ? ಇದು 1 kg ಚಿಕನ್ಗೆ 3 ಪಾವು ಅಕ್ಕಿಗೆ 2 ಈರುಳ್ಳಿ. ಓಕೆ, ಈರುಳ್ಳಿ ಜಾಸ್ತಿ ಹಾಕ್ಬಿಟ್ರೆ ಸ್ವೀಟ್ ಆಗ್ಬಿಡುತ್ತೆ. 2 ಈರುಳ್ಳಿ, ಒಂದು ಟೊಮೊಟೊ. ಇಷ್ಟು ಒಗ್ಗರಣೆಗೆ. ಓಕೆ, ಒಗ್ಗರಣೆಗೆ ಚಕ್ಕೆ ಲವಂಗ 2 ಎಲ್ಲ. ಚಕ್ಕೆ ಲವಂಗ ಇದೆ, ಏಲಕ್ಕಿ ಅಷ್ಟೇ. ಈಗ ಆಡ್ಸ್ಕೊಳ್ಳೋಕ್ಕೆ ಓಕೆ, ಖಾರ ಎಷ್ಟು ಬೇಕಷ್ಟು. ಇದೊಂದು 15. ಇದು ಆಡಿಸ್ಕೊಳ್ಳೋದಕ್ಕೆ 15 ಹಸಿಮೆಣಸಿಕಾಯಿ. ಇದೆಷ್ಟು ಹೇಳ್ತಾರೆ ಇದನ್ನ? ಒಂದಿಡೀ ಪುದೀನ. ಪುದೀನ ತಾನೇ ಅದು? ಪುದೀನ. ಆಯ್ತು. ಇದು ಕರ್ಬೇವಿನ ಸೊಪ್ಪ. ಡಿಪ್ರೆಷನ್ ಅಲ್ಲ, ಕೊತ್ತಂಬರಿ ಸೊಪ್ಪು ಒಂದು ಕಟ್. ಅದೇ ನಿಮ್ ಕೈ ಹಿಡಿಯಷ್ಟು ಒಂದೊಂದು ಸ್ವಲ್ಪ ಹಾಕೊಳ್ಳಿ. ಇದನ್ನ ಆಡ್ಸ್ಕೊ ಬರ್ಬೇಕು. ಓಕೆ, ಸಿಂಪಲ್ ಇದು. ಅಂದ್ರೆ ಗಂಡು ಮಕ್ಳು ಮಾಡ್ಕೊಳಕ, ಹೆಣ್ಮಕ್ಳು ಮಾಡ್ಕೋಬಹುದು. ಬ್ಯಾಚುಲರ್ಸ್ಗೆ. ಓಕೆ, ಬ್ಯಾಚುಲರ್ಸ್ ಒಬ್ಬರೇ ನೀವೇನಾದ್ರು ಹಾಸ್ಟೆಲ್ PG ಇದ್ರೆ ಮಾಡ್ಕೊಂಡು ತಿನ್ಕೊಳ್ಳಿ. ಇದನ್ನ ಆಡ್ಸ್ಕೊ ಬನ್ನಿ. ಬರ್ತೀನಿ ಗೈಸ್. ಠಡನ್. ವಾಹ್, ಕ್ಯಾ ಸೀನ್ ಹೈ ಗೈಸ್. ಆಡ್ಸ್ಕೊ ಬಂದೆ, ಹಿಂಗೋಗಿ ಹಂಗೆ ಬಂದೆ. 15 ನಿಮಿಷ ತಗೊಂಡಲ್ಲ ಆಡ್ಸಕ್ಕೆ. ನಿಮ್ಗೆ ಗೊತ್ತಾಗಲ್ಲ ಇಲ್ಲ ಗೈಸ್, 2 ನಿಮಿಷ ಅಷ್ಟೇ. ಇವಾಗ ನೆಕ್ಸ್ಟ್. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ, ಪಾತ್ರೆ ಇಡು. ಎಷ್ಟು ಜನ ತಿನ್ಬೋದು ಇದರಲ್ಲಿ? ಈಗ ನೀವು 3.5 ಪಾವು ಅಂದರೆ ನನ್ನ ಪ್ರಕಾರ ಮನೇಲಿ ಇರೋರೆಲ್ಲ ತಿನ್ಬೋದು. ನಮ್ಮ ಮನೇಲಿ ಒಂದು 10 ಜನ ಇದ್ದೀವಿ. ಎಣ್ಣೆ ಹಾಕು. ಮಸಾಲೆ ಹಾಕೊಂಡ್ರೆ ಅವಾಗಲೇ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಓಕೆ ಗೈಸ್, ಪಾತ್ರೆ ಇಟ್ಟ ತಕ್ಷಣ ಸ್ವಲ್ಪನೇ ಇರೋದಲ್ಲಿ ಒಂದು 60 ಮಿಲಿ ಅಷ್ಟು ಎಣ್ಣೆ ಹಾಕೊಡಿ. ಏನಿಲ್ಲ, ಜಾಸ್ತಿನೂ ಹಾಕೋಬಹುದು, ಜೊತೆಗೆ ತುಪ್ಪನೂ ಹಾಕೋಬಹುದು. ನಮಗೆ ಜಾಸ್ತಿ ಎಣ್ಣೆ ಬೇಡ, ನಮ್ಮ ಮನೇಲಿ ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ. ಡಿಪ್ರೆಷನ್ ಹಾಕಷ್ಟು ಬೇಕು ಬಿರಿಯಾನಿಗೆ. 100 ml ಬೇಕು. ಇಷ್ಟೇನಾ? ಈರುಳ್ಳಿ ಹಾಕೀಗ. ಎಣ್ಣೆ ಹಾಕೊಂಡ್ಮೇಲೆ ಕಾಯ್ಬೇಕು ತಾನೆ ಸ್ವಲ್ಪ. ಹೆಂಗೆ ಗೊತ್ತಾ ಈರುಳ್ಳಿ ಹಾಕೊಳ್ಳೋದು? ಒಂಚೂರು ಹಿಂಗೆ ಖತಮ್. ಚುರ್ರ ಅಂದಿಲ್ಲ ಅಂದರೆ ಸುಮ್ಮನೆ ಇರಬೇಕು. ಚುರ್ರ ಅಂದರೆ ಈರುಳ್ಳಿ ಒಗ್ಗರಣೆ ಐಟಮ್ಸ್ನ ಬಾಂಡೆ ಒಳಗೆ ಹಾಕ್ಬೋದು ಅಂತ ಒಂದು ಕ್ಲೂ ಕೊಡುತ್ತೆ ಎಣ್ಣೆ.
ಓಕೆನಾ? ನಿಂಬೆಹಣ್ಣು ತೆಗೆದ್ಬಿಟ್ಟು ಹಾಕಪ್ಪ. ನಿಂಬೆಹಣ್ಣು ಯಾಕೆ ಇಟ್ಕೊಂಡಿದ್ಯಾ? ಹಾಕಿ ಹೇಳ್ತೀನಿ. ಈರುಳ್ಳಿ, ಇದು ಕರ್ಬೇವಿನ ಸೊಪ್ಪು, ಜೀರಿಗೆ ಅವೆಲ್ಲ ಹಾಕಲ್ವಾ? ಕರ್ಬೇವಿನ ಸೊಪ್ಪು, ಬೇವಿನ ಸೊಪ್ಪೆಲ್ಲ ಲಾಸ್ಟಲ್ಲಿ. ಬೇವಿನ ಸೊಪ್ಪೆಲ್ಲ ಲಾಸ್ಟಲ್ಲಿ. ಇವಾಗ ಈರುಳ್ಳಿ ಹಾಕೋತಾ ಇದೀವಿ ಗೈಸ್. ಸ್ವಾತಿ ಮಾಡಿದ್ಲಲ್ಲ, ಅದಕ್ಕಿಂತ ಚೆನ್ನಾಗಿ ಬರ್ಬೇಕು ನಂದು ಗೈಸ್. ಸ್ವಾತಿ ಫಸ್ಟ್ ಟೈಮ್ ಅಲ್ವಾ ನಾನು ಟೇಸ್ಟ್ ತಿಂತಿರೋದು, ನನ್ನ ಕೈ ರುಚಿ ಗೈಸ್. ಓಕೆ, ಈರುಳ್ಳಿ ಹಾಕೊಂಡ್ವಿ. ಇಲ್ಲಿ ಎಲ್ಲ ಒಂದೊಂದು ಇರೋದು ಸ್ಪೈಸಸ್. ಇದು ನೋಡ್ಬಿಡು. ಓಕೆ, ಸ್ಪೈಸಿ ಐಟಮ್ ಹಾಕೋತಾ ಇದೀವಿ. ಈರುಳ್ಳಿ ಕೆಂಪಾಗೋ ತನಕ ಕೈಯಲ್ಲಿ ಅಡಿಸ್ಕೋಬೇಕು. ಕೆಂಪೇನು ಮಾಡಬೇಡ, ಸ್ವಲ್ಪ ಕಲರ್ ಚೇಂಜ್ ಆಗಿ ಅಷ್ಟೇ ಲೈಟ್. ಅದೇ ಚೂರ್ ಲೈಟ್ ಕಲರ್ ಬರಲಿ. ಕಲರ್ ಚೇಂಜ್ ಆಯಿತು. ಟೊಮೊಟೊ. ಈಗ ಟೊಮೊಟೊ ಹಾಕೊಳ್ಳುವ. ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿರೋದನ್ನು ಹಾಕೋತಾ ಇದ್ದೀವಿ. ನ್ಯಾಪ್ ಕಾಡ್ಕೋಬೇಕು ಇನ್ನೊಂದ್ಸತಿ ಮಾಡೋ ಥರ. ಇದು ಫಸ್ಟು ಎಣ್ಣೆ ಹಾಕೊಂಡ್ವಿ ಗೈಸ್, ಆಮೇಲೆ ಈರುಳ್ಳಿ ಹಾಕೊಂಡ್ವಿ, ಆಮೇಲೆ ಮಸಾಲೆ ಐಟಮ್ ಹಾಕೊಂಡ್ವಿ, ಸ್ಪೈಸಸ್, ಬಿರಿಯಾನಿ ಸ್ಪೈಸಸ್. ಬಿರಿಯಾನಿ ಸ್ಪೈಸಸ್ ಹಾಕೊಂಡ್ವಿ, ಆಮೇಲೆ ಈರುಳ್ಳಿ ಹಾಕೊಂಡ್ವಿ, ಟೊಮೊಟೊ ಹಾಕೊಂಡ್ವಿ. ಬಾಯ್ ಬಾಯ್ ಟಾಟಾ. ಇದಿಷ್ಟು ಒಗ್ಗರಣೆದು. ಆಡಿಸ್ಕೊ ಬಂದಿದ್ದೇನಂದ್ರೆ ಏನಂದ್ರೆ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿಕಾಯಿ, ಕರೆಕ್ಟ್ ಅಷ್ಟೇ. ಆಮೇಲೆ ಚಿಕನ್ ಹಾಕೋದು, ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು, ಖಾರದ ಪುಡಿ ಹಾಕೋದು, ಉಪ್ಪು ಹಾಕೋದು, ಮೊಸರು ಹಾಕೋದು. ಬೆಳ್ಳುಳ್ಳಿ ಪೇಸ್ಟ್ ಐತೆ ಅಂದ್ಬಿಟ್ಟು, ಇಲ್ಲ ಅಂದಿದ್ರೆ ಬೆಳ್ಳುಳ್ಳಿನೂ ಸಪ್ರೇಟಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೋತಾ ಇದ್ವಿ. ಓಕೆ, ನೀವು ಅಂಗಡಿಲಿ ಹೋಗಾದ್ರೂ ಬೆಳ್ಳುಳ್ಳಿ ಪೇಸ್ಟ್ ತಗೊಬನ್ನಿ, ಇಲ್ಲಾಂದರೆ ನೀವೇ ಮನೇಲಿ ಮಾಡ್ಕೋತೀರಾ ಅಂದ್ರು ಓಕೆ. ನೆಕ್ಸ್ಟ್ ಏನು? ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಹಾಕ್ಲಾ? ಯಾಕೆ ಅರ್ಜೆಂಟಲ್ಲಿ ಇದೆಯಾ? ಇರಬೇಡ, ಅದು ಚೆನ್ನಾಗಾಗಲಿಲ್ಲ ಅಂದರೆ ನಾವು ಟೇಸ್ಟ್ ಚೆನ್ನಾಗಿ ಬರಲಿಲ್ಲ ಅಂದರೆ ನಾನು ತಪ್ಪಲ್ಲ ಗೈಸ್. ಚೆನ್ನಾಗೇ ಬರುತ್ತೆ. ಯಾಕೆ ಅಣ್ಣ ಹಿಂಗೆ ಹೇಳ್ಕೊಡ್ತಾ ಇದ್ದಾರೆ, ತಂಗಿ ಹಂಗೆ ಪಾಲಿಸ್ತಾ ಇದ್ದಾರೆ. ಹಾಕಾಯ್ತು. ಅದು ಸ್ಪೂನ್ ತಗೋ, ಸ್ಪೂನಲ್ಲಿ ಹಾಕು. ಎಷ್ಟು ಸ್ಪೂನ್ ಇದು? ಇದು 1.5 ಸ್ಪೂನ್ ಐತೆ. 2 ಸ್ಪೂನ್ ತನಕ ಹಾಕ್ಬೋದು, ಚೆನ್ನಾಗಿರುತ್ತೆ. ಮನೇಲೇ ಆಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ. ಟೈಮ್ ಇಲ್ಲ, ಅರ್ಜೆಂಟು. ಮನೇಲೆಲ್ಲ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಟೈಮು ಇದು 9:45 ಆಗಿದೆ ಗೈಸ್. 10 ಗಂಟೆ ಅಷ್ಟರಲ್ಲಿ ಈಗ ರೆಡಿ ಆಗಿರಬೇಕು. ದಮ್ ಕಟ್ಟು ಮಾಡ್ಬೋದು. ನಾವು ಮನೇಲಿ ದಮ್ ಕಟ್ಟೆ ಮಾಡೋದು. ಈಗ ನಾರ್ಮಲ್ ಕುಕ್ಕರಲ್ಲಿ ಮಾಡ್ತಾ ಇರೋದು ನಿಮಗೆ ಈಸಿ ಆಗಲಿ ಅಂತ. ಕರೆಕ್ಟ್. ಗಮ್ಮಂತಿದೆ. ಗೋಬಿ ಮಸಾಲೆ ಬರಲ್ವಾ, ಆ ಥರ ಸ್ಮೆಲ್ ಬರ್ತಿದೆ. ಅದು ಇದು ನಾನ್ ಸ್ಟಿಕ್ ಇದು ಇಟ್ಕೊಳ್ಳಲ್ಲ, ಏನಂತಾರಲ್ಲ, ತಡ ಇಟ್ಕೊಳ್ಳಲ್ಲ. ಬೇರೆ ಪದ ತಡ ಇಟ್ಕೊಳ್ಳುತ್ತೆ. ತಡ ಇಟ್ಕೊಂಡ್ರು ಪರವಾಗಿಲ್ಲ, ಅಂದರೆ ಅಂಡು ಇಟ್ಕೊಂಡ್ರು ಪರವಾಗಿಲ್ಲ. ಲಾಸ್ಟಲ್ಲಿ ಮೊಸರು ಹಾಕ್ಬಿಟ್ರೆ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಗೊತ್ತಾಯ್ತಾ ಗೈಸ್? ನೆಕ್ಸ್ಟ್ ಅದು ಇನ್ನೂ ಸ್ವಲ್ಪ ರೋಸ್ಟ್ ಆಗಲಿ. ಇದು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ಮೆಲ್ ಹೋಗಿ ಕೈ ಅಲ್ಲಾಡಿಸ್ತಾ ಇರಬೇಕಾ, ಇಲ್ಲ ಬಿಟ್ಬಿಟ್ರೆ ಏನು ಬೇಡ, ಏನು ಬೇಡ. ಒಂದು 10-20 ಸೆಕೆಂಡಿಗೆ ಒಂದ್ಸತಿ ಅಲ್ಲಾಡಿಸ್ಬೇಕು. ಪಟ ಪಟ ಅಂತ ಇರಬಾರ್ದು. ಈಗ ಬೂಸಮ್ಮ ಅವರು ಚಿಕನನ್ನು ತಂದು ಕೊಡ್ತಾ ಇದ್ದಾರೆ. ನಾನು ಕರೆಕ್ಟ್ ತಾನೆ ಚಿಕನ್ ಹಾಕೋಕ್ಕೆ ಹೋಗಿದ್ದು. ನೆಕ್ಸ್ಟ್ ಚಿಕನಾ ಇಲ್ಲ ಮಸಾಲೆನಾ? ಮಸಾಲೆ ಹಾಕಿ, ಮಸಾಲೆದು ಸ್ಮೆಲ್ ಹೋಗಬೇಕು, ಅಷ್ಟು ಇದು ಮಾಡ್ಕೋಬೇಕು. ನೆಕ್ಸ್ಟು ಮಸಾಲೆ ಹಾಕೋತಾ ಇದ್ದೀನಿ. ಮಸಾಲೆ ಚೂರು ಗ್ರೈಂಡರಲ್ಲಿ ಇರಬಾರ್ದು, ವೇಸ್ಟ್ ಮಾಡಬಾರ್ದು. ಮಸಾಲೆಲೇ ಎಲ್ಲ ಇರೋದು ಗೈಸ್. ಇದೇ ಕಲರ್ ಬರೋದು, ಗ್ರೀನ್ ಕಲರ್. ಗ್ರೀನ್ ಕಲರ್. ಇದು ಸೊಪ್ಪಿಂದ ಬರೋದಾ, ಮೆಣಸಿಕಾಯಿಂದ ಬರೋದಾ? ಸೊಪ್ಪಿಂದ. ಕೊತ್ತಂಬರಿ, ಪುದೀನ. ಈಸಿ. ಅದು ಸ್ವಲ್ಪ ಮಸಾಲೆ ಸ್ಮೆಲ್ ಹೋದ್ಮೇಲೆ, ಕೊತ್ತಂಬರಿ ಅದು ಪುದೀನ ಸ್ಮೆಲ್ ಎಲ್ಲ ಹೋದ್ಮೇಲೆ ಚಿಕನ್ ಹಾಕಬೇಕು. ಓಕೆ. ಈಗ ಚಿಕನ್ ನಾವು ಪ್ಲೈನ್ ಆಗಿ ಹಾಕೋತಾ ಇರೋ ಚಿಕನ್ನ ಬೇಕಾದ್ರೆ ಬರೀ ಅದಕ್ಕೆ ಸೊಪ್ಪು ಸ್ಮೆಲ್ ಬರ್ತೈತೆ, ಅದು ಹೋಗುತ್ತೆ. ಇದು ಇದಕ್ಕೆ ತುಪ್ಪನೂ ಹಾಕೋಬೋದು. ತುಪ್ಪ ತಿನ್ನೋರು ಚೆನ್ನಾಗಿರುತ್ತೆ ಟೇಸ್ಟ್. ಇದು ನಾವು ಮನೇಲಿ ಮಾಡ್ಕೊಂಡಿರೋದು. ಏನಿದು? ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಎಲ್ಲ ಮಿಕ್ಸ್ ಮಾಡಿರೋದು ಇದರಲ್ಲಿ. ಓಕೆ. ಈಗ ನೀವೇನೋ ಹೊರಗಡೆ ತಗೋತೀನಿ ಅಂದರೆ ಬೇರೆಯವರು ಗರಂ ಮಸಾಲೆ ಸಿಗುತ್ತೆ, ಪ್ಯಾಕೆಟ್ ಸಿಗುತ್ತಲ್ಲ, ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಇದು ಟೇಸ್ಟ್ಗೋಸ್ಕರನಾ? ಏನಕ್ಕೋಸ್ಕರ ಇದು?
ಹೇಳ್ತೀನಿ ಫಸ್ಟ್. ಓಕೆ, ನಿಮ್ಗೆ ಗೊತ್ತಾಯ್ತಲ್ವಾ ಗೈಸ್? ಸಾಕು. ಇದರಲ್ಲಿ 1.5 ಸ್ಪೂನು ಗರಂ ಮಸಾಲ, Okay. 1 ಸ್ಪೂನ್ ಧನಿಯಾ ಅಷ್ಟೈತೆ. ಅಷ್ಟು. ಗರಂ ಮಸಾಲ ಮತ್ತೆ ಧನಿಯಾ ಪೌಡರ್ ಇರೋದು ಇದರಲ್ಲಿ. ಮನೇಲೂ ಆಡ್ಸ್ಕೊತಾರೆ, ಅಂದ್ರೆ ಬಿರಿಯಾನಿ ಸ್ಪೈಸಸ್ ಆಡ್ಸ್ಕೊಳ್ತಾರೆ ಗೊತ್ತಾ, ಮನೇಲಿ ಆಡ್ಸಿಟ್ಕೊಂಡಿರ್ತಾರೆ. ಆಡ್ಸಕ್ ಬರಲ್ಲ ಅಂದವರು ಹೊರಗಡೆಯಿಂದ ಧನಿಯಾ ಪೌಡರ್ ಇದು ಗರಂ ಮಸಾಲ ತಗೊಬನ್ನಿ. ನಮ್ಮ ಥರ ಹಾಕ್. ನೀವು ಹೊರ್ಗಡೆಯಿಂದನೇ ತಗೊಬನ್ನಿ ಗೈಸ್. 2 ಸ್ಪೂನ್. ಎಷ್ಟು ಸ್ಪೂನ್ ಐತೆ ಇದರಲ್ಲಿ? 2.5 ಸ್ಪೂನ್ ಐತೆ. ಒಂದು ಸ್ಪೂನು ಫುಲ್ ಹಾಕ್ಲಾ? ಹಾಕು. ಪಕ್ಕ ಹಾಕೆ. ನಾವು ಸ್ವಲ್ಪ ರೈಸ್ ಜಾಸ್ತಿ ಮಾಡ್ಕೋತಾರೋದ್ರಿಂದ ಪೌಡರ್ ಜಾಸ್ತಿ ಐತೆ. ಇಲ್ಲ ಅಂದ್ರೆ ನನ್ನ ಪ್ರಕಾರ 1.5 ಸ್ಪೂನ್ ಸಾಕು ಗರಂ ಮಸಾಲ. ನೀರೇ ಇಲ್ಲ. ಹಾಕು ಹಂಗೇನೆ, ಮಸಾಲೆ ಸ್ಮೆಲ್ ಎಲ್ಲ ಹೋಗ್ಬೇಕು, ನೀರು ಹಾಕೊಂಡು ಉರಿಬಾರ್ದು. ಓಕೆ. ಈಗ ಇದಕ್ಕೆ ಮೊಸರು ಹಾಕು 1-2 ನಿಮಿಷ ಆದಮೇಲೆ. ಮದನ ಮಾಡೋದು ಇದೇನಾ? ಗೊತ್ತಿಲ್ಲ. ಮದನ ಒಂದು ಈಸಿ ಇತ್ತು, ಇದು ಈಸಿನೇ. ನೆಕ್ಸ್ಟು ತಿರಿ ತಿರಿತಾ ಇರಿ. 1 ಕಪ್ಪು ಮೊಸರು. ಓಕೆ. ಮೊಸರು ಏನಕ್ಕೆ ಹಾಕೋದು? ಮಾಡಕ್ಕೆ ಕೆಲಸ ಇಲ್ವಲ್ಲ ಅದಕ್ಕೆ. ಕರೆಕ್ಟ್. ಹೇಳ್ಕೊಡ್ಬೇಕಪ್ಪ. ಡಿಪ್ರೆಷನ್. ಈಗ ಅಂದ್ರೆ ಟೇಸ್ಟ್ಗೇನೆ ಹಾಕೋದು, ಎಲ್ಲವನ್ನು ಟೇಸ್ಟ್ಗೇನೆ ಹಾಕೋದು. ಈಗ ಅಕಸ್ಮಾತ್ ಇದು ನಾನ್ ಸ್ಟಿಕ್ ಅಲ್ವಾ, ಬೇರೆ ಪಾತ್ರೆ ಎಲ್ಲ ಅಂಡಿ ಹಿಡಿದ್ಬಿಟ್ಟಿರುತ್ತೆ. ಏಕೆ ಹೇಳು. ಹಾಗೆ ಅದೆಲ್ಲ ಬಂದ್ಬಿಡುತ್ತೆ, ಎಷ್ಟೇ ಇದಾಗಿದ್ರು ತಡ ಹಿಡ್ದಿದ್ರು ಎಲ್ಲ ಬರುತ್ತೆ, ಅದೆಲ್ಲ ಕ್ಲೀನಾಗಿ ಮಸಾಲೆ ಪೌಡರು. ಓಕೆ. ಚಿಕನ್ ಹಾಕಿ ಇವಾಗ. ಇದಿಷ್ಟು ಮಾಡ್ಕೊಂಡ್ಮೇಲೆ ಚಿಕನ್ ಹಾಕೊಳ್ಳೋದು. 1 kg ಚಿಕನ್ ಹಾಕ್ತಾ ಇರೋದು. ಇದರಲ್ಲಿ ಕೆಳಗಡೆ ನೀರಿರುತ್ತೆ. ಈ ಯಾವ್ದು ದಡ್ಡಿ ಅದಕ್ಕೆ ಬರಲ್ಲ ಕುಕಿಂಗ್ ಬ್ಲಾಗ್ಗೆ. ತಿರಿ ಗೋಗರಿತಾರೆ ಕುಕಿಂಗ್ ಬ್ಲಾಗ್ ಕುಕಿಂಗ್ ಬ್ಲಾಗ್ ಮಾಡು ಬಾ ಅಂತ. ಈಗ ಇದರಲ್ಲೇ ಬೇಯಕ್ಕೆ ಬಿಡಬೇಕು. ಮಟನ್ ಆದರೆ ಫಸ್ಟೇ ಒಂದು ವಿಸಲ್ ಹೊಡ್ಸ್ಕೊಂಡಿರ್ತೀವಿ, ಇದರಲ್ಲೂ ಬೇಯಿಸ್ಬೇಕು. ಚಿಕನ್ ಅಲ್ವಾ, ಬೇಗ ಬಂದ್ಬಿಡುತ್ತೆ. ಓಕೆ. ಒಂದು 2 ನಿಮಿಷ ಬೇಯಿಸ್ಕೊಂಡು ಬಿಸಿ ನೀರು ಹಾಕಬೇಕು. ಅದಾದ್ಮೇಲೆ ಅಕ್ಕಿ ಹಾಕಬೇಕು, ತಣ್ಣೀರು ಹಾಕ್ಬಾರ್ದು. ಸಪ್ರೇಟಾಗಿ ಒಂದು ಸ್ಟವ್ ಅಲ್ಲೋ ಅದರಲ್ಲ ಬಿಸಿನೀರು ಕಾಯಿಸ್ಕೊಂಡಿರ್ಬೇಕು, ಅದನ್ನ ಹಾಕ್ಬೇಕು ಇದಕ್ಕೆ. ಬೇಗ ಇಲ್ಲ ಅಂದ್ರೆ ಒಂಥರ ಇದಾಗ್ಬಿಡುತ್ತೆ. ನೋಡಿ ಗೈಸ್, ಮಧ್ಯದಲ್ಲಿ ಕೆಲಸನೂ ಮಾಡ್ತೀನಿ ನಾನು, ಅದನ್ನು ಬಿಸ್ನೀರು. ತೋರಿಸಿ. ನಾನೇ ಹಾಕ್ಬೇಕು. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಎಷ್ಟು ನೀರು ಹಾಕ್ತಿದ್ಯಾ? ಹಾಕು. ಬಿಸಿ ಕುದಿಯೋ ನೀರು ಹಾಕೊಳ್ಳಿ ಗೈಸ್. ಈಗ ಅಕ್ಕಿಗೆ ಮಾಮೂಲಿ ಇರುತ್ತಲ್ಲ, 1 ಪಾವ್ ಅಕ್ಕಿಗೆ 2 ಗ್ಲಾಸ್ ನೀರು ಅಂತ. ಒಂದು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಬಿರಿಯಾನಿಗೆ. ಓಕೆ. ನಾವು ಮೂರು ಪಾವ್ ಅಕ್ಕಿ ತಾನೆ, 3 ಪಾವ್ ಅಕ್ಕಿಗೆ ಹಂಗಾರೆ 6 ಗ್ಲಾಸ್ ನೀರು ಹಾಕ್ಬೇಕು. ನಾವು ಸ್ವಲ್ಪ ಕಡಿಮೆ ಅಂದ್ರೆ 5 ಕಾಲು ಹಾಕ್ತಾ ಇದೀವಿ. ಇದು ಅಕ್ಕಿ ಆಲ್ರೆಡಿ ಉಣ್ಸ್ಕೊಂಡಿರೋದು. ಯಾವಾಗಲೂ 2-3 ಥರ ಅಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಾಸ್ಮತಿ ಮತ್ತೆ ಈ ಅಕ್ಕಿ ಬುಲೆಟ್ ಮಿಕ್ಸ್ ಮಾಡೋದು, ಇಲ್ಲಾಂದ್ರೆ ಸಣ್ಣ ಅಕ್ಕಿಲೇ ಒಂದು 2-3 ಥರ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ. ಇನ್ನೊಂದು ಸ್ವಲ್ಪ ನೀರು ಕುದಿಯಕ್ಕೆ ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ವಿಸಲ್ ಹೊಡ್ಸೋದು, ನಿಂಬೆಹಣ್ಣು ಹಿಂಡ್ಬಿಟ್ಟು. ಅಷ್ಟು. ಉಪ್ಪು ಮೇನೇ ಮರ್ತ್ಬಿಟ್ಟವನೆ. ಉಪ್ಪು ಇವಾಗಲೇ ಹಾಕೋದು, ಅವಾಗ ಮರ್ತ್ಬಿಟ್ಟವನೆ ಗೈಸ್. ಇದು ನೀರು ಹಾಕಿದ್ಮೇಲೆ ಉಪ್ಪು ಹಾಕದ? ನಾನು ನೀನ್ ಹಾಕ್ಬೇಡ ಗುರು ಗೈಸ್. ನೋಡಿ ಅಡ್ವರ್ಟ್ ಮಾಡ್ತಾ ಇಷ್ಟೊಂದು ಕಷ್ಟಪಟ್ಟು ಮಾಡಿ ಕೊನೆಯಲ್ಲಿ ಅಷ್ಟೇನಾ ಉಪ್ಪು? ಟೇಸ್ಟ್ ನೋಡು, ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕಾದ್ರೆ ಅಕ್ಕಿ ಹಾಕಿದ್ಮೇಲೆ ಓಕೆ. ಅವಾಗ ಲಾಸ್ಟಲ್ಲಿ ಒಂದ್ಸಲಿ ಟೇಸ್ಟ್ ಮಾಡಿ ಮುಚ್ಚೋದು ಅಷ್ಟೇ. ನಿಂಬೆಹಣ್ಣು ಹಿಂಡ್ಬಿಟ್ಟು ಟೇಸ್ಟ್ ಎಲ್ಲ ಮಾಡಾದ್ಮೇಲೆ ನಿಂಬೆಹಣ್ಣು ಹಿಂಡ್ಬೇಕು. ನಿಂಬೆಹಣ್ಣು ಹಿಂಡ್ಬಿಟ್ಟು ಟೇಸ್ಟ್ ಮಾಡಿದ್ರೆ ಅದು ಗೊತ್ತಾಗಲ್ಲ. ಟೇಸ್ಟ್ ಎಲ್ಲ ಮಾಡಿದ್ಮೇಲೆ ನಿಂಬೆಹಣ್ಣು ಹಿಂಡ್ಬೇಕು. ಓಕೆ. ತುಪ್ಪ ಇದ್ರೆ ತುಪ್ಪ ಹಾಕೊಳ್ಳೋದು. ಒಬ್ರು ತುಪ್ಪ ಜಾಸ್ತಿ ಹಾಕೋ ತಿಂತಾರೆ, ನಮಗೆ ತುಪ್ಪ ಬೇಡ. ಈಗ ಇದು ಕುದಿ ಬಂದಮೇಲೆ ಟೇಸ್ಟ್ ನೋಡಿ, ಟೇಸ್ಟ್ ಸರಿ ಇದ್ದರೆ ಅಕ್ಕಿ ಹಾಕಿ ನಿಂಬೆಹಣ್ಣು ಹಾಕಿ ಮುಚ್ಚಿದ್ರೆ ಮುಗೀತು. खत्म. बाय बाय टाटा. ಗೈಸ್, ಒಂದೊಳ್ಳೆ ನಿದ್ದೆ ಮಾಡ್ಕೊಂಡು ಬಂದ್ವಿ. ಸೊ 2 ವಿಜಿಲ್ ಆಗಿ ಆರಿ ಕೂತಿದೆ. ಇವಾಗ ಓಪನ್ ಮಾಡಿ ಟೇಸ್ಟ್ ಹೇಗಿದೆ ನೋಡುವ ಫಸ್ಟು, ಆಮೇಲೆ ಎಲ್ಲರಿಗೂ ಬಡಿಸ್ಕೊಡುವ. ಹೂ ಕರೆಕ್ಟಾಗಿ ನೀರೆಲ್ಲ ಸರಿಯಾಗಿದೆ. ಮಿಕ್ಸ್ ಮಾಡು. ನೀರು ಕರೆಕ್ಟಾಗಿದೆ. ನಾನು ಮಾಡಿರೋ ಬಿರಿಯಾನಿ ಗೈಸ್. ನಿಮ್ಮ ಅಣ್ಣ ಅಲ್ಲ, ನಾನು ಮಾಡಿರೋದು. ಎಲ್ಲ ಕರೆಕ್ಟಾಗಿ ಹಾಕಿದ್ದೀವಿ. ನೀರು ಎಲ್ಲ ಬಿಡಿಯಾಗಿದೆ. ಟೇಸ್ಟ್ ಕೊಟ್ಬಿಟ್ಟು ತಿನ್ನೋಣವಾ? ಎಲ್ಲರೂ ಕೊಟ್ಬಿಟ್ಟು ಅವ್ರನ್ನ ಕೇಳು. ಓಕೆ, ಎಲ್ಲರಿಗೂ ಕೊಟ್ಟು ಟೇಸ್ಟ್ ನೋಡುವ ಬನ್ನಿ ಗೈಸ್. ಇವಾಗ ತಿಂತಾ ಇದ್ದೀವಿ. ಎಲ್ಲರನ್ನೂ ಟೇಸ್ಟ್ ಕೇಳುವ. ಮಧುಗೌಡ ಅವರೇ,
ಚಿಂದಿ ಚಿತ್ರಾನ್ನ ಸ್ವಾತಿ ಮೇಡಮ್ ಹೇಗಿದೆ ನನ್ನ ಕೈ ರುಚಿ? ಗೈಸ್ ಉಪ್ಪು ಖಾರ ಆದ್ರಂತೂ ನಿಮ್ಮ ಅಣ್ಣ ಹಾಕಿರೋದು. ಚೂರು 1% ಉಪ್ಪು ಆಯ್ತಾ? ನಾನು ಹೇಳ್ದೆ ಅವನಿಗೆ ಚೂರ್ ಟೇಸ್ಟ್ ಲೈಟ್ ಸಕ್ಕತ್ತಾಗಿದೆ. ಫಸ್ಟ್ ಒಂದ್ಸಲ ಹಾಕ್ದ ನೋಡಿ ಅವಾಗ ಸರಿ ಆಯ್ತು. ಲಾಸ್ಟ್ ಒಂದ್ ಚೂರ್ ಹಾಕ್ದ ಉಪ್ಪು. ಅವ್ರು ಅದೇ ಫಾಲ್ಟ್ ಮಾಡೋದು, ಕರೆಕ್ಟಾಗಿ ಹಾಕಿರ್ತಾರೆ, ಆಮೇಲೆ ಮತ್ತಿನ್ನೊಂಚೂರು ಇರ್ಲಿ ಅಂತ ಹಾಕ್ತಾರೆ, ಅದು ಸ್ವಲ್ಪ ಉಪ್ಪಾಗಿ ಹೋಗುತ್ತೆ. ಲೈಟ್ ಆಗಿ ಸ್ವಲ್ಪ ಉಪ್ಪಾಗಿದೆ. ಮಂಗಳಮ್ಮ ನಮ್ಮ ಎಡ್ಡು ಕೂತಿರೋದು. ಅಲ್ಲೇ ಕೂರೋದು ಯಾವಾಗ್ಲೂ. ಮಂಗಳಮ್ಮ ಚೆನ್ನಾಗೈತ ಮಂಗಳಮ್ಮ? ಅಜ್ಜಿ ತಿನ್ನಲ್ವಾ? ಅಜ್ಜಿ ತಿನ್ನಲ್ಲ. ಗೈಸ್ ನೀವು ಟ್ರೈ ಮಾಡಿ. ಲಾಸ್ಟಲ್ಲಿ ಮತ್ತೆ ಇನ್ನೊಂಚೂರು ಉಪ್ಪು ಹಾಕಕ್ಕೆ ಹೋಗ್ಬೇಡಿ ನೀವು. ಕರೆಕ್ಟಾಗಿದೆ ಈಗ. ಚೆನ್ನಾಗಿದೆ. ಥ್ಯಾಂಕ್ ಯು ನಿಶಾ ರವೀಂದ್ರ. ಇರಲಿ, ಇದೆಲ್ಲ ಇರಲಿ ಮನ್ಸಲ್ಲಿ. ವಂಡರ್ಫುಲ್ ಆಗಿರಲಿ. ಓಕೆ ಗೈಸ್, ಮಾಡ್ತೀಯಾ? ಮಧು ಬಯಕೆ ಏನಂದ್ರೆ ಯಾರ್ದು ಹೆಲ್ಪ್ ತಗೊಳ್ದೆ ಒಂದಿನ ನಾನು ಬಿರಿಯಾನಿ ಮಾಡಬೇಕು. ಬಿರಿಯಾನಿನೇ ಅಂತಲ್ಲ, ಈಗ ನೀ ಇಷ್ಟ ಏನಾದ್ರು ಮಾಡಿರ್ಲಿಲ್ವಾ ಒಂದು ಬೇಳೆ ದಾಲು ನಿಮ್ಮ ಮಕ್ಕಕ್ಕೆ. ಗೈಸ್ ಒಂದಿನ ಬಿರಿಯಾನಿನ ಅವಳಿಗೆ ಮಾಡ್ಕೊಡ್ತೀನಿ. ಅವಳು ನಮ್ಮ ಮನೆಯಿಂದ ಹೋಗಕ್ಕೂ ಮುಂಚೆ ಅಂದ್ರೆ ಕಳ್ಸೋದು ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಸೀಮಂತ ಆಗಕ್ಕೂ ಮುಂಚೆ ಒಂದಿನ ನಾನು ಮಾಡ್ಕೊಡ್ತೀನಿ. ಓಕೆ ಓಕೆ ಡನ್. ಇನ್ನೂ ಒಂದ್ ತಿಂಗಳಿದೆ. ಬಿರಿಯಾನಿ ಜೊತೆ ಸೈಡಿಗೆ ಏನಾದ್ರು ಮಾಡ್ಕೊಡ್ತೀರಾ? ಗೈಸ್ ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ, ಕಮೆಂಟ್ ಮಾಡಿ ಗೈಸ್. ನಾನು ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂತು ಅಂತಲೇ ಕಮೆಂಟ್ ಮಾಡಿ. ಅಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ನ ಟಾಕೀಸ್ ಮದನ್ ಗೌಡ ಯೂಟ್ಯೂಬ್ ಚಾನಲ್, ನಿಖಿಲ್ ನಿಶಾ ವ್ಲಾಗ್ಸ್ ಹಾಗೂ ಮಧು ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್. ಪುದೀನ ಆನಿದು ಪುದೀನ ಆನಿದು ಪುದೀನ ಆನಿದು ಪುದೀನ